ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ವ್ಲಾಗ್ ಮಾಡ್ತಾಯಿದ್ದೀನಿ, ಮಿನಿ ವ್ಲಾಗು. ಬೆಳಗ್ಗೆ 4:15 ಅನಿಸುತ್ತೆ, ಬೆಳಗಿನ ಜಾವ ಊರಿಗೆ ಹೋಗ್ತಾಯಿದ್ದೀನಿ, ಹಾಸನ್ಗೆ. ಊರಬ್ಬ ಇದೆ, ಸಂಡೇ ವ್ಲಾಗ್ ಇದು. ನಮ್ಮ ಕಡೆ ಸುಂಕು ಅಂತ ಮಾಡ್ತಾರೆ, ಅದಕ್ಕೆ ಬೆಳಗ್ಗೆ 5 ಗಂಟೆ ಬಸ್ಸಿಗೆ ಹೋಗೋಣ ಅಂದ್ಬಿಟ್ಟು 4:15ಗೆ ಮನೆ ಬಿಟ್ಟು ಹೋಗ್ತಾಯಿದ್ವಿ. ಇನ್ನೇನು ಮೆಜೆಸ್ಟಿಕ್ಕಿಗೆ ಬಂದ್ವಿ, ಆಟೋದಲ್ಲಿ ಹೋಗ್ತಾಯಿದ್ವಿ. ನೋಡಿ, ಹಾಸನ್ ಬಸ್ ಸ್ಟ್ಯಾಂಡ್ ಇದು. ಸ್ವಲ್ಪ ಚಳಿ ಇತ್ತು. ನಾನು ನನ್ನ ಮಗಳು ಊರಿಗೆ ಹೋಗ್ತಾಯಿದ್ವಿ. ಅಲ್ಲಿಂದ ಬಸ್ಸಲ್ಲಿ ಬಂದ್ವಿ, ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಬಂದ್ಬಿಟ್ಟು ಬೆಳ್ಳೂರು ಕ್ರಾಸಲ್ಲಿ ಸ್ಟಾಪ್ ಕೊಟ್ಟಿದ್ರು. ಬೆಳ್ಳೂರು ಕ್ರಾಸಲ್ಲಿ ಸ್ಟಾಪ್ ಕೊಟ್ಟಿದ್ದು ನನ್ನ ಮಗಳಿಗೆ ಏನಾದರೂ ತೊಗೊಂಡು ಬರೋಣ ಅಂತ ಹಿಡಿದು ಹೋಗಿದ್ವಿ. ಈ ಥರ ಇದೆ ನೋಡಿ ನಂದು ಔಟ್ಫಿಟ್ಟು. ಬೆಳಗ್ಗೆನೇ ಮುಖ ಹೆಂಗಾಗಿದೆ ಅಂತ. ಮತ್ತೆ ಸ್ಟಾರ್ಟ್ ಆಯಿತು, ಹೋದ್ವಿ. ಇದು ಹಾಸನ್ದು ಲಾಸ್ಟು ಟೋಲು. ಇಲ್ಲಿಂದ ಹಾಸನ್ಗೆ ತುಂಬ ನಿಯರೆಸ್ಟ್ ಇದೆ, ಇನ್ಯಾವುದೂ ಟ್ರೋಲ್ಗಳು ಬರೋಲ್ಲ. ಅಲ್ಲಿಂದ ಮನೆಗೆ ಬಂದುಬಿಟ್ಟು ನಮ್ಮ ಚಳಿ ಇತ್ತಲ್ಲ, ಟೀ ಮಾಡಿಕೊಟ್ರು, ಬಿಸ್ಕೆಟ್ ತಿಂದು ಟೀ ಕುಡಿತಾಯಿದ್ವಿ. 8:30 ಹೊತ್ತಿಗೆ ಮನೆಗೆ ಬಂದ್ವಿ. ಮನೇಲೇ ಇದ್ವಿ 8:30ಗೆ. ಅಲ್ಲಿಂದ ಬಂದು ಟೀ ಕುಡಿದು ಫಸ್ಟು ರೂಮಿಗೆ ಬಂದು ಮಿರರಲ್ಲಿ ತೋರಿಸ್ತಾಯಿದ್ದೀನಿ, ನೋಡಿ ನನ್ನ ಔಟ್ಫಿಟ್ ಹೇಗಿದೆ ಅಂತ. ನಾನು ಫಸ್ಟು ನಮ್ಮ ಅಮ್ಮರ ಮನೆಗೆ ಬಂದ ತಕ್ಷಣ ನೋಡೋದೇ ಈ ಮಿರರು. ನಂಗೆ ತುಂಬ ಇಷ್ಟ, ಈ ಥರ ಲಾಂಗ್ ಫುಲ್ ಕಾಣೋ ಮಿರರ್ ನನಗೆ ತುಂಬ ಇಷ್ಟ. ನೋಡಿ ನಂದು ಔಟ್ಫಿಟ್ ಈ ಥರ ಇದೆ. ಅದೆಲ್ಲ ಆಯಿತು. ಚಿಕನ್ನು ಅಂದರೆ ನಾವು ಕೋಳಿ ಒಪ್ಪಿಸ್ಬೇಕು ದೇವರಿಗೆ, ಸುಂಕಲ್ಲ. 2 ಕೋಳಿ ದೇವ್ರ ಹತ್ರ ಅಲ್ಲಿ ಒಪ್ಪಿಸ್ಕೊಂಬಂದು ಕ್ಲೀನ್ ಮಾಡಿ ಅಡುಗೆ ಮಾಡಬೇಕು. ನಾವು ಯಾರೂ ಟೇಸ್ಟ್ ಏನು ನೋಡೋಂಗಿಲ್ಲ, ಎಂದಲೂ ಮಾಡೋಂಗಿಲ್ಲ. ಸಂಜೆ ಅನ್ನ ಸಾಂಬಾರು ಮುದ್ದೆ ಮಾಡಿ ಊರ ಮುಂದೆ ತಗೊಂಡೋಗ್ಬೇಕು. ತಗೊಂಡೋಗಿ ಎಡೆ ಕೊಟ್ಟಾದ್ಮೇಲೆ ಬಂದು ಸಂಜೆ ಹೊತ್ತು ಅಡುಗೆ ಮಾಡಬೇಕು. ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೋಸಿ ರುಬ್ಬಿಟ್ಕೊಳ್ಳೋಣ ಅಂದ್ಬಿಟ್ಟು ರುಬ್ತಾಯಿದ್ದೀನಿ. ಅದ್ರಲ್ಲಿ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ ನೋಡಿ, ಎಲ್ಲಿ ಕೂತ್ಕೊಂಡು ಈರುಳ್ಳಿ ಸಿಪ್ಪೆ ಸುಲಿತಾ ಕೂತಿದ್ದಾಳೆ. ನಾನು ಏನು ಕೆಲಸ ಮಾಡಿದ್ರು ಮಮ್ಮ ನಾನು ಬರ್ತೀನಿ ಅಂತ ಬರ್ತಾಳೆ. ಆಮೇಲೆ ಇವಳು ನಂಗೆ ಹಿಂಗೆ ಕೆಲಸ ಮಾಡಬೇಕು, ಈ ಥರ ಹಿಂಗೆ ಹೆಗ್ಲ ಮೇಲೆ ಹಾಕ್ಕೊಂಡು ಆಡಿಸ್ಕೊಂಡು ಕೆಲಸ ಮಾಡ್ಬೇಕು ನಾನು. ಅವಳ ಆಟ ನೋಡಿ ಎಲ್ಲಿ ಅವಳಿಗೆ ಖುಷಿ ಈ ಥರ ಎಲ್ಲ ಮಾಡಿದರೆ. ನನ್ನ ಮುದ್ದು ಮಗಳು ಕಾಯಿನ ತುರಿದ್ಬಿಟ್ಟು ರುಬ್ಬಿಟ್ಕೊಳ್ಳೋಣ ಅಂತ ತುರಿತಿದ್ದೆ. ನಾನು ಬೆಳಗ್ಗೆನೂ ಬಂದಿದ್ನಲ್ಲ, ನಮ್ಮ ನಾಗೇಶ್ ಅಣ್ಣ ಬಂದಿದ್ರು ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತ. ಅಲ್ಲಿ ಹೊರಗಡೆ ಹೋಗೋರೆಲ್ಲ ಡೋರ್ ಓಪನ್ ಇತ್ತಲ್ಲ, ಕಾಣಿಸ್ತಾ ಇತ್ತು. ಹಂಗೆ ಮಾತಾಡ್ಕೊಂಡು ಕಾಯೆಲ್ಲ ತುರಿತಾ ಇದ್ದೆ. ನಾಗೇಶ್ ಅಣ್ಣ ಬಂದಿದ್ರು, ಅವ್ರ ಜೊತೆ ಮಾತಾಡಿಕೊಂಡು ಕಾಯೆಲ್ಲ ತುರಿದು ಎಲ್ಲ ರುಬ್ಬಿಟ್ಕೊಂಡ್ವಿ. ಇದು ಚಿಕನ್ನು. ಅಪ್ಪ ಹೋಗಿ ಕೋಳಿ ಒಪ್ಪಿಸ್ಕೊಬಂದು ವಾಶ್ ಮಾಡಿ ಇಟ್ಟಿದ್ದಾರೆ, ಒಂದು ಚಾಪ್ಸಿಗೆ ಒಂದು ಸಾಂಬಾರಿಗೆ ಅಂತ. ಆಮೇಲೆ ಸಂಜೆ ಹೊತ್ತು ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡಾಯಿತು. ಸಂಜೆ ಒಂದು 7 ಗಂಟೆ ಹಂಗೆ ತಗೊಂಡೋಗ್ತೀವಿ ದೇವಸ್ಥಾನಕ್ಕೆ. ನೋಡಿ ಎಲ್ಲ ತುಂಬಿಟ್ಟಿದ್ದಾರೆ ಅಮ್ಮ. ಒಂದು ಮುದ್ದೆ, ಸ್ವಲ್ಪ ಅನ್ನ, ಸ್ವಲ್ಪ ಸಾಂಬಾರು ಬಟ್ಲಲ್ಲಿ. ಇದು ನೋಡಿ ಚಾಪ್ಸು, ಇದು ಸಾಂಬಾರು. ನೋಡಿ ತಗೊಂಡು ಹೋಗ್ತಿದ್ದೀನಿ. ನಮ್ಮ ಅಪ್ಪ ನನ್ನ ಮಗಳು ಮುಂದೆ ಹೋಗ್ತಿದ್ದಾರೆ, ನಾನು ಹಿಂದೆ ತಗೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೈಟ್ ಒಂದು 7 ಗಂಟೆ 7:15 ಆಗಿತ್ತು. ನನ್ನ ಮಗಳು ಉದ್ದಕ್ಕೂ ಮಾತಾಡ್ಕೊಂಡು ಅದೇನು ಇದೇನು ಅಂತ ನಮ್ಮ ಅಪ್ಪನ ತಲೆ ತಿನ್ಕೊಂಡು ಹೋಗ್ತಾ ಇದ್ದಾಳೆ. ಎಷ್ಟು ಕ್ಯೂಟಾಗಿ ನಡ್ಕೊಂಡು ಹೋಗ್ತಿದ್ದಾಳೆ ನೋಡಿ, ಮಾತಾಡ್ಕೊಂಡು. ಇದು ನಮ್ಮೂರು ದೇವಸ್ಥಾನ, ಊರ ಮುಂದೆ ಕೊಡಬೇಕು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಿಮ್ಮ ಕಡೆ ಎಲ್ಲ ಈ ಥರ ಊರಬ್ಬ ಮಾಡ್ತಿರಲ್ಲ ಗೊತ್ತಿಲ್ಲ. ನೋಡಿ ಊರಬ್ಬ ಈ ಥರ ಅನ್ನ ಸಾಂಬಾರು ಮುದ್ದೆ ಎಲ್ಲ ಕೊಡಬೇಕು. ಅಲ್ಲಿ ದೇವ್ರ ಪೂಜಿದ್ದಾರೆ ನೋಡಿ, ಈ ಥರ ಎಲ್ಲ ಇದು ಮಾಡಬೇಕು. ಹೋಗಿ ಕೊಟ್ಬಿಟ್ಟು ಬರೋದು, ಆಮೇಲೆ ನಾವು ಮನೆಗೆ ಬಂದು ಊಟ ಮಾಡೋದು. ನೋಡಿ ಎಷ್ಟೊಂದು ಊರೆಲ್ಲ ಕೊಡ್ತಾರೆ, ಊರಿನ ಜನ ಎಲ್ಲ. ಊರಬ್ಬ ಅಂತ ನಮ್ಮ ಕಡೆ ಈ ಟೈಮಲ್ಲಿ ಮಾಡ್ತಾರೆ. ಇದು ನಮ್ಮೂರಿನ ದೇವಸ್ಥಾನ. ಫ್ರಂಟಿಂದ ಈ ಥರ ಕಾಣಿಸುತ್ತೆ ನೋಡಿ, ತುಂಬ ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ಮನೆಗೆ ಬಂದ್ವಿ, ಊಟ ಮಾಡಿದ್ವಿ. ನೋಡಿ ಇದು ಚಾಪ್ಸು. ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಅಪ್ಪ, ನಾನು, ನಮ್ಮಮ್ಮ, ನನ್ನ ಮಗಳು ಒಂದೇ ತಟ್ಟೆಗೆ ಹಾಕತ್ತಿದ್ದೀವಿ. ನಮ್ಮ ಪೀಸ್ ತಿನ್ನೋಣ, ಫಸ್ಟು ಟೇಸ್ಟ್ ನೋಡಿ ಆಮೇಲೆ ಊಟ ಮಾಡೋಣ ಅಂತ. ಅದು ನೋಡ್ತೀರಿ ಜಲ್ಸುರಿತಾ ಇರುತ್ತಲ್ಲ. ಓಕೆ, ನಿಮಗೂ ಹಂಗೆ ಅಂತ ಅನಿಸುತ್ತೆ. ಓಕೆ, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಬಾಯ್.